ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ತನಕ ನೋಡಿ, ಮಿಸ್ ಮಾಡ್ದಂಗೆ. ರಾತ್ರಿ ನಾವು ಹೋಗೋ ಅಷ್ಟೊತ್ತಿಗೆ ಫುಲ್ಲು ಕತ್ಲಾಗ್ಬಿಟ್ಟಿತ್ತು. ಅದು ತುಂಬ ಮಳೆ ಬರ್ತಾ ಇತ್ತು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಾವು ಎದ್ದೋಲ್ಲ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡಿದರು. ಇವಾಗ ಪುಳಿಯೋಗರೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ರಾತ್ರಿ ಮಲಗೋದೂ ಲೇಟ್ ಆಗಿಬಿಡ್ತು, ಯಾಕಂದರೆ ಊಟ ಬಂದಿದ್ದೇ ಲೇಟ್ ಆಯಿತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ಮೆಹಂದಿ ಅದು ಇದು ಸ್ವಲ್ಪ ಮಾತಾಡಿಕೊಂಡು ಮಲಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ನಮ್ಮ ಅಮ್ಮ ಅವರು ನಮ್ಮ ಆಂಟಿಯವ್ರು ಮಾತ್ರ ಸ್ವಲ್ಪ ಬೇಗ ಎದ್ದು ಅಡುಗೆಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ರು. ಅಲ್ಲಿ ಅಮ್ಮ ಮತ್ತು ನಮ್ಮ ಆಂಟಿ ಇದು ಏನಿದೆ ಹಿಂಗೆ ಹಾಕಿದ್ದಾರೆ, ನಂಗೆ ಒಂದು ಗೊತ್ತಾಗ್ತಿಲ್ಲ. ಸೆಪ್ಪೆನೋ ಅಂತಾರಲ್ಲ, ನೋಡೋಣ ಒಂದು ಸ್ವಲ್ಪ ಐತೆ. ಇಲ್ಲ ಬಂದೇ ಇಲ್ಲ ಇವಾಗೆಲ್ಲ. ಆಂಟಿ ಹಾಯ್. ಮೆಹಂದಿ ನಾವೇ ಹಾಕಿದ್ದು ಎಲ್ಲ ಮತ್ತೆ ತೋರಿಸು ಕರೆಕ್ಟಾಗೆ. ನಾನೇ ಹಾಕಿದ್ದು ನಮ್ಮ ಅಮ್ಮಂಗೆ ಮೆಹಂದಿ. ಅಣ್ಣ ಮಾಡ್ತಾ ಅವ್ರೆ. ಹಾಗೆ ನಂಗೂ ಎಲ್ಲ ಕೈ ಕಡೆ ತಿರ್ಗೋ. ನಮ್ಮತ್ತೆ ನಾನು ತಲೆ ಬಾಚಿಲ್ಲ ಏನಿಲ್ಲ, ನಂದು ಈ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು. ನಮ್ಮತ್ತೆ ಇವರೇ ಫ್ರೆಂಡ್ಸ್. ಯಾವುದು ಇದು ನಾನೇ ಹಾಕಿದ್ದು. ಏನೋ ನಂಗೆ ಬರೋ ಥರ ಹಾಕಿದ್ದೀನಿ. ಚೆನ್ನಾಗಿ ಹಾಕಿದ್ದೀನಲ್ಲ, ಅದು ನಿನಗೆ ಇದು ಕರೆಕ್ಟಾಗಿ ಹಾಕು ಅಂದೆ ತಾನೆ. ನಿದ್ದೆ ತೂಗುಡ್ತಿದ್ದೆ ಯಾರು ಹಾಕಿದ್ದು. ಇದು ತೇಜು ನಮ್ಮ ಅಕ್ಕ ಹಾಕಿದ್ದು. ಅಪ್ಪ ಫೋನ್ ಮಾಡ್ಲಕ್ಕ ಮಾಡ್ಕೊಡ್ಲಾ? ಮಾಡ್ತಾ ಹಾಕ್ತೀನಿ, ಅದನ್ನ ಹಾಕ್ತೀನಿ. ಇದು ಆ್ಯಕ್ಚುಲಿ ತೊಟ್ಟಿನ ಸಾರಿ ಅಂಡೆ ಒಲೆ ಅಂತೆ. ಅಮ್ಮ ನೀರದು ಫುಲ್ ಬಿಸಿ. ಆಮೇಲೆ ನೆನಪಾಗಿಲ್ಲ ಅಂದ್ರೆ ಡೈಲಾಗ್ಸ್ ಎಲ್ಲ ಎಲ್ಲ ನಿನ್ನ ಕೈ ವಾಶ್ ಮಾಡೋದ. ಅಮ್ಮ ನಿಮ್ಮ ಮೆಹಂದಿ ನೋಡಿ ಇನ್ನು ಸೆಲ್ಫ್ ಸೂಸೈಡ್ ಮಾಡಿಕೊಂಡು ಎಲ್ಲ ಮೆಹಂದಿ ವಾಶ್ ಮಾಡೋದ್ರಲ್ಲೇ ಬಿಸಿ. ನೀಟ್ ಹಾಕೊಂಡು ಅಷ್ಟು ಹೌದಾ? ಅಲ್ಲೇ ಹಾಕು. ಅವಳು ಯಾಕೋ ಬೇಗ ಹೋಗ್ತಿದ್ದಾಳೆ ಫ್ರೆಂಡ್ಸ್. ಹರ್ಚು ಏನಕ್ಕಂತಾನೆ ಗೊತ್ತಿಲ್ಲ, ಹೋಗ್ಬಿಟ್ಟು ಆ ಕಡೆ ತಿರ್ಕೊಂಬಿಟ್ಟಿದ್ದಾಳೆ. ನೋಡೋಣ ಏನು ಮಾಡ್ತಿದ್ದಾಳೆ ಅಂತ. ಹರ್ಚು ಏನು ಇಷ್ಟು ಬೇಗ ಹಿಂಗೆಲ್ಲ ಬರೋಳ ಅಲ್ಲ ನೀನು. ದಬ ಓಡಿ ಬಂದಿದ್ಯಲ್ಲ. ఏంటి ಮ್ಯಾಟರ್? ಕೈ ತೋರಿಸು, ಕೈ ತೋರಿಸೆ. ಫ್ರೆಂಡ್ಸ್ ಬೆಳಗ್ಗೆನೇ ಏನೋ ತಿಂತವಳೆ ಫ್ರೆಂಡ್ಸ್, ಅದು ನಾವು ನೋಡ್ತೀವಿ. ನಿಜ ಇಲ್ಲಿ ನೆನಪಿದ್ಯಾ? ಹಾಂ ನೆನಪಿದೆ. ಏನು ಹೇಳು? ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಬಟ್ಟೆ ಒಗಿತಿದ್ದಲ್ಲ ಇವರೆಲ್ಲ. ಫಸ್ಟ್ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ನೀರೆಲ್ಲ. ಇಲ್ಲಿ ಪೈಪ್ ಇತ್ತಿಲ್ಲೆಲ್ಲೋ ತಾನೆ ತೇಜು? ಅಲ್ಲಿದೆ. ಎಲ್ಲಿ?
ಅಲ್ಲಿಂದ ಕನೆಕ್ಟ್ ಮಾಡ್ಬೋದು ಇಲ್ಲಿಗೆ, ಬಟ್ ಮನೆ ಹತ್ರನೇ ವಾಟರ್ ಎಲ್ಲೋ ಇತ್ತು ಪೈಪು. ಫಸ್ಟ್ ಬಟ್ಟೆ ಒಗಿಬೇಕಂದ್ರು ಇಲ್ಲೇ ಬಂದುಬಿಡ್ತಾ ಇದ್ರು. ಅವ್ರು ಬಟ್ಟೆ ಒಗಿತಾ ಇದ್ರು, ನಾವೆಲ್ಲ ನೀರಲ್ಲಿ ಆಟ ಆಡ್ತಾ ಇದ್ವಿ ಇಲ್ಲೆಲ್ಲ. ಅವಾಗೆಲ್ಲ ನೀರು ಚೆನ್ನಾಗಿತ್ತು. ಹಾಕ್ಸಿದಾರಲ್ಲ, ಸೊ ಈ ಪೈಪ್ ಎತ್ಬಿಟ್ಟಿದ್ದಾರೆ. ಇವಾಗ ಯಾಕೆ ನೀರು ಹಿಂಗಾಗ್ಬಿಟ್ಟೈತೆ? ಆದರೆ ಇವಾಗ ಪೈಪು ಇಲ್ಲ ತಾನೇ. ಪೈಪ್ ಇದೆ ಅರ್ಚು, ಅವರು ಇಲ್ಲಿ ಅದೇ ಹಸು ಅದು ಇದು ಬರುತ್ತೆ ಅಂದ್ಬಿಟ್ಟು ಇವಾಗ ಇಲ್ಲಿ ಬಿಡ್ತಿದ್ದು ಹಸುಗೆ ಅದಕ್ಕೆ ನೀರು ಕುಡಿಯೋಕ್ಕೆ ಮಾಡಿದ್ದಾರೆ. ಫಸ್ಟ್ ಎಲ್ಲ ಇಲ್ಲೇ ನೀರಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಅವಾಗ ಚೆನ್ನಾಗಿತ್ತು, ನೀರು ಇಲ್ಲಿ ತನಕ ಬರ್ತಿತ್ತು, ಆಲ್ಮೋಸ್ಟ್ ಇಲ್ಲಿ ತನಕ. ಡೈರೆಕ್ಟ್ ಗಿಡ ಅದು ಹೊಲಕ್ಕೆ ಹೋಗ್ಬಿಡುತ್ತೆ. ಇವಾಗ ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲೂ ಕೊಟ್ಟಿದ್ದಾರೆ. ಶಾರ್ಟೇಜ್ ಆದರೆ ಇಲ್ಲಿಂದ ವಾಟರ್ ಯೂಸ್ ಮಾಡ್ತಾರೆ. ಜಾಸ್ತಿ ಏನಾರ ತುಂಬಿದ್ರೆ ಹಿಂಗಿಂದ ಬಂದು ಇಲ್ಲಿ ಹೋಗುತ್ತೆ, ಹಿಂಗೆ ಹೋಗುತ್ತೆ ನೀರು, ಆ ಕಡೆ ಹೋಗುತ್ತೆ. ಇಲ್ಲಾಂದರೆ ಆ ಕಡೆಯಿಂದನೂ ಕನೆಕ್ಷನ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ಹಿಂಗೋಗುತ್ತೆ. ಬಾಳೆ ಗಿಡ ಆಗ್ಬಿಟ್ಟವ್ರೆ. ಲಾಸ್ಟ್ ಟೈಮ್ ಬಂದಾಗ ಇದ್ದೇ ಇರಲಿಲ್ಲ ಅಲ್ಲ? ಹೌದು. ಅಲ್ಲಿ ಮಾವಿನಕಾಯಿ ಮರ ಆಂಟಿ ಹಾಕಿತ್ತಲ್ಲ, ಒಂದ್ಸತಿ ನೋಡ್ಕೊಂಬರ್ಬೇಕಿತ್ತು ಅದು ಹೆಂಗಿದೆಯೋ ಅಂತ. ಅದು ಯಾಕೋ ಮರ ಮಾತ್ರ ಬರ್ತಿದೆ, ಅದ್ರಲ್ಲಿ ಕಾಯೇ ಬರ್ತಿಲ್ಲ. ಒಂದ್ಸತಿ 2 ಕಾಯಿ ಇತ್ತಲ್ಲ ಇಲ್ಲಿ. ಅವಾಗ ಕಬ್ಬು ಗಿಡನೂ ಕಬ್ಬು ಗಿಡನೂ ಹಾಕಿದ್ರು, ಕಿತ್ತಾಕ್ಬಿಟ್ರು. ಇವಾಗೂ ನೆನಪಾಯ್ತು, ಅದು ಕಿತ್ತಕ್ಕೆ ಹೋಗಿ ಎಲ್ಲರೂ ಫುಲ್ಲು ಬುರ್ಜೆ ಎಲ್ಲ ಬಿದ್ದೇ ಹೋಗ್ಬಿಟ್ಟಿದ್ವಿ ತಾನೇ ತೇಜು? ಇಲ್ಲೇ ಕಿತ್ತು ಇಲ್ಲೇ ತಿನ್ನು. ಅಯ್ಯೋ ಹೋಯ್ತೆ ಕಣೆ, ಹೋಯ್ತು ಒಳಗಡೆ, ಚಪ್ಪಲ್ ಒಳಗಡೆ ಹೋಯ್ತೆಲ್ಲ ಬುರ್ಜೆ. ಹಂಗಿಂದ ಹೋಗ್ಬೇಕು, ಬಾರೆ ಬಂದ್ಬಿಟ್ವಿ ಬಾ. ಕಾಲೆಲ್ಲ ಬುರ್ಜೆ ಆಗ್ಬಿಡ್ತು. ಅಂದರೆ ನಿನ್ನೆ ಫುಲ್ಲು ರಾತ್ರಿ ಮಳೆ ತಾನೇ. ಎಲ್ಲೇ ಮಾವಿನಕಾಯಿ ಮರ ಎಲ್ಲೇ ತೇಜು? ಇದು ಹಲ್ಸಲೆನ್ ಮರ ತಾನೇ? ಹೌದು, ಹಲ್ಸಲೆನ್ ಮರನೇ ಇದು. ಹತ್ತಿ ಹಣ್ಣು ಅಂತ ಏನೋ ಅಂತಾರಲ್ಲ, ಹಲ್ಸಲೆನ್ ಮರ ಲೀವ್ಸ್ ಥರನೇ ಐತೆ, ನಂಗೆ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಅನಿಸುತ್ತೆ. ಅದೇನೋ ಅಂತಾರಲ್ಲ, ಗೋವಾ, ಒಬ್ಬೊಬ್ರು ಅದನ್ನ ಗೋವಾ. ಅದು ಹತ್ತಿ ಹಣ್ಣು ಅರ್ಚು, ಅಲ್ಲಿದೆ ನೋಡು. ಇದೇನೋ ಗೊತ್ತಿಲ್ಲ, ಇದು ಎಲೆ ಮಾಡ್ತಾರಲ್ಲ ಅದನ್ಸುತ್ತೆ. ಅವಾಗ ನಮ್ಮ ಅಜ್ಜಿ ಯಾವುದೋ ಲೀವ್ಸಲ್ಲಿ ಅವರೇ ಮನೇಲಿ ಊಟ ಮಾಡ್ತೀವಿ ಅಲ್ವಾ, ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಮಾಡ್ತಿದ್ರು. ಅದೇ ಊಟ ಮಾಡ್ತೀವಿ ಅಲ್ಲ, ಲೀವ್ಸ್ನ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ಅದು ಈ ಲೀವ್ಸೋ ಯಾವುದೋ ಗೊತ್ತಿಲ್ಲ ಕರೆಕ್ಟಾಗಿ. ಅದು ನೀಲಗಿರಿನಾ? ಅಲ್ಲ, ಎಲ್ಲೇ ಮಾವಿನ ಮರಕ್ಕೆ ಕಟ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲೊಂದಿದೆ ನೋಡು, ಅದು ಝೂಮ್ ಮಾಡಿ ತೋರಿಸು. ಅದು ಓಕೆ, ಅದು ತುಂಬ ಡೇಸಿಂದ ಇದೆ ಅಲ್ಲಿ, ದೊಡ್ಡದ ಮರ. ಇಯರ್ಸಿಂದ ಮಸ್ತಲ್ಲ ಅದ್ರಲ್ಲಿ ಮಾವಿನ ಹಣ್ಣು. ಆ ಮರ ಎಲ್ಲ ಹತ್ತಿದ್ವಿ ಚಿಕ್ಕವಾಗ, ತುಂಬ ಮಾವಿನ ಹಣ್ಣು ಅದರಲ್ಲಂತೂ. ಯಾವುದು ಮನೆ ಐತಿ ಈ ಕಡೆ, ಯಾರೋ ಕಟ್ಕೊಂಡವ್ರೆ. ಅದು ಮನೆ ಅಲ್ಲ, ಶೆಡ್. ಫಸ್ಟ್ ಇರಲಿಲ್ಲ ಅಲ್ವಾ ಅದು? ಲಾಸ್ಟ್ ಟೈಮ್ ಇತ್ತು. ಆ ದೊಡ್ಡ ಮರ ಕಾಣ್ತಿದೆ ಅಲ್ಲ, ಅದೇ ಮಾವಿನ ಮರ. ಇಲ್ಲೂ ಇತ್ತು ಒಂದು, ಅವ್ರೇನು ಅಂದರೆ ಇವರು ಕಡ್ದಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವರು ನೀಟಾಗಿ ಸ್ಕ್ವೇರ್ ಟೈಪ್ ನಮ್ಮನೆ ಕಾಣ್ತಿದೆ ನೋಡಿ, ಹಾಕಿದ್ದಾರೆ ಅಷ್ಟೇ. ಆ ಕಡೆ ರೋಡ್ ಮೋಸ್ಟ್ಲಿ ಕಾಣ್ತಿಲ್ಲ ಅನ್ಸುತ್ತೆ ಕರೆಕ್ಟಾಗೆ. ಇಲ್ಲಿ ಯಾರೋ ಹೋಗ್ತಿದ್ದಾರೆ ನೋಡು, ಅವ್ರನ್ನ ತೋರಿಸು, ಗೊತ್ತಾಗುತ್ತೆ ಮೇ ಬಿ. ಅಲ್ಲಿ ಒಂದು ತಾತ ಹೋಗ್ತಾ ಇದ್ದಾರೆ ನೋಡಿ. ಸೊ ತಾತ ಹೋಗ್ತಿರೋದೇ ರೋಡು, ಮನೆ ಪಕ್ಕನೇ ಕಾಣ್ತಿದ್ಯಾ ಅವ್ರು ಹೋಗ್ತಾ ಇರೋದು? ಯಾವ್ರು ಮಾವಿನಕಾಯಿ ಕಿತ್ತಿದ್ದಾರೆ ನೋಡು, ಮರ ಹತ್ತಿ ಯಾರೋ ಮಾವಿನಕಾಯಿ ಮರ ಹತ್ತವ್ರೆ. ಅದು ಏನಕ್ಕೆ ಹತ್ತವ್ರೋ ಗೊತ್ತಿಲ್ಲ, ಬಟ್ ಏನೋ ಲೀವ್ಸ್ ಕೀಳ್ತವ್ರೆ ಅಕ್ಕು. ಇವ್ರೇನಾದ್ರು ಯಾರು? ಹಾಗೆ ನಾಗಿ ಮಾಮವ್ರು ಹೋದ್ರು, ಅವರೇ ಅನ್ಸುತ್ತೆ. ಇಲ್ಲ ಅರ್ಚು, ಅವರೆಲ್ಲ ಆ ಕಡೆ. ಅದೇನೋ ಬೇಕಾಗುತ್ತೆ ಅನ್ಸುತ್ತೆ. ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ ನೋಡು, ಮನೆ ಹತ್ರನೇ ಇದ್ದಾರೆ ಅವರು. ಈ ಹುಡುಗಿ ಲಾವಣ್ಯ ಹುಡುಕ್ತಾ ಇರ್ತಲ್ವಾ, ಅಲ್ಲಿ ಬಂದು ನೋಡಿ ಅವಳು. ಇಲ್ಲೇ ಹೋದ್ಲ ಆ ಕಡೆ ಎಲ್ಲೋ, ಆ ಕಡೆ ನಡಿ. ಫುಲ್ಲು ಬುರ್ಜೆ ನಡೆಯೋಕ್ಕೆ ಆಗ್ತಿಲ್ಲ, ಮಳೆ ಬಂದು. ಬಟ್ ಆದರೂ ಈ ವೈಬ್ಸೇ ಬೇರೆ ತಾನೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡು, ಚಿಕ್ಕ ಚಿಕ್ಕ
ಚಿಕ್ಕದು ಇನ್ನೂ ಅದು ಲೈನಾಗಿ ಹಾಕಿದ್ದಾರೆ ನೋಡಿ ಡ್ರಾಪ್ಸ್. ಇದೊಂಥರ ಸ್ಕ್ವೇರ್ ಟೈಪು ತೆಂಗಿನ ಮರ ಮತ್ತೆ ಸೈಡಲ್ಲೆಲ್ಲ ತೆಂಗಿನ ಮರ ಹಾಕಿದ್ದಾರೆ. ತೆಂಗಿನ ಮರ ಜಾಸ್ತಿ ಐತೆ, ದೊಡ್ಡ ದೊಡ್ಡ ಚೂರು. ಅಲ್ಲಿಗೆ ಹೋಗೋಣ ಬಾ ಬಾ ಬಾ. ಹಾಂ ಇದು ನೋಡಿ, ಆವಾಗಲೂ ಇರುತ್ತೆ ಅಂತ ಭಯ ತೇಜು. ಬಂದಿತ್ತಂತೆ ತುಂಬ ಸರಿ ಹಾವು. ಅಲ್ಲೇ ಹುತ್ತಾ ಇದೆ ಅಲ್ಲ ನೋಡಿ, ಏನು ಮಸ್ತಾಗಿದೆ ಅಲ್ಲ. ಕೋಗಿಲೆ ಸೌಂಡ್, ಅದು ಕೋಗಿಲೆ ತಾನೆ ಅನಿಸುತ್ತೆ, ಗೊತ್ತಿಲ್ಲ. ದಿಲೀಪ್ ಫ್ರೆಂಡ್. ಈ ಕಡೆ ಇರೋದೆಲ್ಲ ದೊಡ್ಡದು, ಅದೇ ದೊಡ್ಡದಾಗಿದೆ ಆಲ್ರೆಡಿ. ಆಕಿ ತುಂಬ ಮನಸ್ಸಾಗಿರ್ಬಹುದು. ಇದೆಲ್ಲ ಚಿಕ್ಕದು. ಅಲ್ಲಿ ಬರ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇವಳು. ಮಾಮ ಅಲ್ಲ ಐತೆ ನೋಡಿ ಮನೆ ಹತ್ರ. ಸೊ ಅದು ಮನೆ, ಅಲ್ಲಿ ಗಾಡಿ ಹೋಗ್ತಿದೆ ನೋಡಿ, ಅದು ರೋಡು. ಓಕೆ, ಇವಾಗ ಮನೆ ಹತ್ರ ಹೋಗ್ತೀವಿ. ಏನಕ್ಕೆ ಊರಿಗೆ ಬಂದಿದ್ದೀವಿ ಏನು ಅನ್ನೋದು ನಾವು ಫ್ರೆಶ್ ಅಪ್ ಆಗಿ ಎಲ್ಲೋ ಹೋಗಬೇಕು, ಅವಾಗ ತೋರಿಸ್ತೀವಿ. ಏನಕ್ಕೆ ಬಂದಿದ್ದೀವಿ, ಏನು ನಡೀತಾ ಇದೆ, ಊರಿಗೆ ಏನಕ್ಕೆ ಸಡನ್ನಾಗಿ ಬಂದ್ವಿ ಅಂತ ಅನ್ನೋದೆಲ್ಲ ತೋರಿಸ್ತೀವಿ. ಓಕೆ ಓಕೆ. ಹಾಯ್ ಲಾವಿ. ನಾಚ್ಕೊಂತಾಳೆ ಈ ಹುಡುಗಿ ಬರೀ ಏನು ಮಾತಾಡಿದ್ರು ನಗದೆ. ನಾಚಿಕೆ ಅರ್ಚು ಅದು. ಹುಷಾರಾಗಿ ಬನ್ನಿರಿ. ಹೇಳು ಡೈಲಾಗ್ ಹೇಳಿ ಇವಾಗ. ನೀನು ಹೋಗಮ್ಮ ಹುಷಾರಾಗಿ. ನಾನೇನಾದ್ರೂ ತಾವು ಹೋಗಿ ಫಸ್ಟು. ಏನು ಗೊತ್ತಾ, ನಾನೇನಾದರೂ ಹುಷಾರಾಗಿ ಬನ್ನಿ ಅದು ಇದು ಅಂತ ಏನಾದರೂ ಹೇಳಿದ್ರೆ, ನೀನು ಹೋಗಮ್ಮ ಫಸ್ಟು, ಬಿದ್ದಿದ್ಯಾ ಅಂತ ಹೇಳ್ತಾಳೆ ಈ ತೇಜುಗಾಡು. ಓ ಯಾಕೆ ಸರಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಆಮೇಲೆ ಫ್ರೆಶ್ ಅಪ್ ಆಗಿ, ಹೊಟ್ಟೆ ಅಂತೂ ಸಕ್ಕತ್ ಹಸಿತಿದೆ, ಹೋಗಿ ಸ್ವಲ್ಪ ತಿಂದು ಮತ್ತೆ ಸಿಗ್ತೀವಿ. ಓಕೆ ಬಾಯ್ ಬಾಯ್ ಬಾಯ್. ಅಜ್ಜು ಹೇಳಿದ್ಲ ಹಾವು ಬರುತ್ತೆ ಅಂತ ಹೇಳಿ, ಇಲ್ಲಿಂದಾನೆ ಹಾವು ಬರೋದು ಜಾಸ್ತಿ. ಇಲ್ಲಿಂದ ಓಡಾಡ್ತಿರುತ್ತೆ ಬಂದ್ಬಿಟ್ಟು ಹೊಲ ಅಲ್ಲೆಲ್ಲ. ನಾಗರಾವ್ ಅನ್ಸುತ್ತಲ್ಲ, ಹೌದು ನಾಗರಾವೇ ತುಂಬ ನೋಡಿರೋದು. ಸರಿ ನಡಿ ಅಜ್ಜು. ಇವಳೇ ನಾಗಿನಿ ಆಗ್ಬಿಟ್ಟಿದ್ದಾಳೆ ಗುರು. ಇದು ನೋಡಿ, ಮಳೆ ಬಂದರೂ ಬಂದಿಲ್ಲ ಅಂದರೂ ಇದ್ರ ಮೇಲೆ ಹನಿ ಇದ್ದೇ ಇರುತ್ತಲ್ವಾ ಲಾವಿ, ಬೆಳಗ್ಗೆ ಎಷ್ಟೊತ್ತಿಗೆ. ಶಟ್ ಅಪ್. ಇರಲ್ಲ ಅಂತೆ, ಇರುತ್ತೆ ಫ್ರೆಂಡ್ಸ್. ತೇಜು, ಮಳೆ ಬಂದರೂ ಬಂದಿಲ್ಲ ಅಂದರೂ ಬೆಳಗ್ಗೆ ಇದ್ರ ಮೇಲೆ ಡ್ರಾಪ್ಸ್ ಇದ್ದೇ ಇರುತ್ತೆ ತಾನೇ, ಇರಲ್ವಂತೆ. ಸ್ಟುಪಿಡ್ ಗರ್ಲ್. ಮಂಜು ಚಿ ಮಂಜು ಬೇರೆ. ಏ ಬಾ ರಂಗೋಲಿ, ಇವಾಗ ರಂಗೋಲಿ ಹಾಕ್ತೀಕಾ? ತೇಜು ಎಲ್ಲ ಅಂದ್ರಳೆ ಹೋಗ್ತಾಳೆ ಅಲ್ಲ ಅವಳು ನೋಡಿ. ಏನು ಮಾಡ್ತಿದೀಯೇ? ಏನು ಗಿಡ ಇದು? ಹೂವು ಕಿತ್ತು ಅಂತವ್ರೆ. ಅಲ್ಲಿ ಹೂವು ನೋಡು, ಇನ್ನೂ ಚಿಕ್ಕ ಮೊಗ್ಗು ಎಲ್ಲ. ಅದೇ ನೋಡ್ತಿದ್ದೆ ಈ ಕಡೆ ಹೋಯ್ತು ಅಂತ. ಇದು ತುಂಬ ಮೊಗ್ಗು ಇದ್ದಾದರೂ ಓಕೆ ತಾನೇ. ಇದು ಮನೆ ಹಿಂದೆ. ಹೇಳಿ ಬರ್ತೀನಿ ಓಕೆನಾ, ಇನ್ನು ಮೊಗ್ಗು ಅಂತ. ಇದು ನುಗ್ಗೆ ಸೊಪ್ಪು ಮರ, ಸಾಂಬಾರು ಮಾತ್ರ ಸಕ್ಕತ್ತಾಗಿರುತ್ತೆ. ಇನ್ನು ಚಿಕ್ಕದು. ಇನ್ನು ಮೊಗ್ಗತೆ, ಇನ್ನು ಮೊಗ್ಗು.
ಅಲ್ಟಿಲ್ಲ ಇನ್ನು. ಇವಾಗ ಏನು ಗೊತ್ತಾ, ನಾನು ತೇಜು ಮತ್ತು ಈ ಹುಡುಗಿ ಎತ್ತೋದ್ಲು ಲಾವಣ್ಯ ಅವರು ರಂಗೋಲಿ ಹಾಕ್ತೀವಿ. ಇದು ಹಿಂಗೆ ಹಾಕ್ಬೇಕಾ ಮಧ್ಯಕ್ಕೆ? ತೇಜು ಪೆಟ್ಕೋ. ಅಲ್ಲಿ ನೋಡು, ನಾವು ಹಿಂಗೆ ಹಾಕಿದ್ದೀವಿ, ಅವನು ಹೆಂಗೆ ಹಾಕೋಡೆ. ಇಲ್ಲಿ ತಗ್ಲಾಕ. ಓ ಹಿಂಗೆ ಇಲ್ಲ ಐತೆ ನೋಡು. ಸೊ ಇದೈತಲ್ಲ, ಇದಲ್ಲ ಹಾಕ್ಬೇಕು. ಕೈಗೆ ಸಿಕ್ತಿಲ್ಲ. ಅಯ್ಯಪ್ಪ ಸಿಗ್ತಾನೆ ಇರಲ್ಲ. ಅಪ್ಪ ಐಟ ಸಲ್ತಿಲ್ಲ ಗಾಯ್ಸ್. ನನಗಾದ್ರೂ ಓಕೆ ತೇಜುಗೆ ಸಿಗ್ತಾನೆ. ಹಾಕಿದ್ದು ನನಗೆ ಫೋನ್ ಇಟ್ಕೊಂಡಿದ್ದೀನಲ್ಲ, ಬ್ಯಾಲೆನ್ಸ್ ಸಿಗ್ತಿಲ್ಲ. ಸೊ ದೀಸ್ ಆಯ್ತಾ ತೇಜ್? ಅಮ್ಮ ಟನ್ ಹೋಗಿತ್ತು. ಹಾಕತ್ವಿ. ರಂಗೋಲಿ ಹಾಕಕ್ಕೆ ಬಿಡ್ತಿಲ್ಲ. ತಗೋ ಇವಳು. ಇವಾಗ ಏನಕ್ಕೆ? ಕರ್ಬೇವು ಬೇಕಂತೆ. ಕರ್ಬೇವು ಬೇಕಂದ್ರು ಮನೆಯಿಂದ ಹೋಗು. ಇನ್ನೇನು ಬೇಕಂದ್ರೆ ಮನೆಯಿಂದ ಹೋಗಿ. ಏನೊಂದು ಸೊಪ್ಪು, ಅದ್ಯಾವುದೋ ಅದೇನೇನೋ ಹೇಳ್ತಾರಪ್ಪ, ಮೆಣಸಿನ್ಕಾಯಿ, ಟೊಮ್ಯಾಟೊ ಹತ್ತು. ಹಂಗೂ ಹಿಂಗೂ ಕಷ್ಟಪಟ್ಟು ಯೂಟ್ಯೂಬ್ ನೋಡ್ಕೊಂಡು ರಂಗೋಲಿ ಹಾಕ್ತಿದ್ವಿ. ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಇದನ್ನು ನೋಡಿನೇ ಅರ್ಧಕ್ಕರ್ಧ ಜನಕ್ಕೆ ಗೊತ್ತಾಗಿರುತ್ತೆ ಏನು ಫಂಕ್ಷನ್, ಏನಿಗೆ ಬಂದಿದ್ದೀವಿ ಅಂತ ಅನ್ನೋದು. ಏ ನಂದಿ, ಇವನೇ ಗಾಯ್ಸ್ ನಂದಿ ಅಂದರೆ. ಆಂಟಿ ಹಾಯ್. ಇವಾಗ ಬಂದರು ನಮ್ಮ ಆಂಟಿ, ನಮ್ಮ ಅಂಕಲ್. ಹಾಯ್ ಅಂಕಲ್. ಬಾಬು ನೀನು ಬಂದ ಬಾಬು. ಫೈನಲಿ ಇವಾಗ ತಿಂತಾ ಇದ್ದೀವಿ. ನಾನು ಒಬ್ಳೆ ಅಲ್ಲ, ನಾನು ತೇಜು. ಖುಷ್ ಇವಂದು ಯಾವಾಗಲೂ ಇದೆ ಫ್ರೆಂಡ್ಸ್. ಫೈನಲಿ ಇವಾಗ ಬಳೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ಸೊ ಇದು ನೋಡಿದ್ದೆ ಅರ್ಧಕ್ಕರ್ಧ ಗೊತ್ತಾಗಿರುತ್ತೆ ಏನಿಗೆ ಬಂದಿದ್ದೀವಿ ಅನ್ನೋದು. ನಾವು ನಮ್ಮ ಮಾಮ ಅವ್ರದ್ದು ಮದುವೆ ಐತೆ, ಸೊ ಅದಕ್ಕೆ ಬಂದಿದ್ದೀವಿ. ಇವಾಗ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಏನು ಅನ್ನೋದು ನಾನು ನೋಡಿಸ್ತೀನಿ. ಇವಾಗ ನಾಗರು ಮಾಡಕ್ಕೆ ಬಂದಿದ್ವಿ. ಅಲ್ಲಿಂದ ಬಂದಮೇಲೆ ಏನೇನೋ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಮನೆ ಹತ್ರ ಅವ್ರು ಏನೇನೋ ಶಾಸ್ತ್ರ ಎಲ್ಲ ಮಾಡ್ಕೊತಾ ಇದ್ರು. ಸೊ ನಾವು ಸ್ವಲ್ಪ ಹೊತ್ತು ಎಲ್ಲಾದ್ರೂ ಆಚೆ ಹೋಗ್ಬಿಟ್ಟು ಬರೋಣ ಅಂತ ನಾನು, ನಮ್ಮ ತಮ್ಮ ಮತ್ತೆ ನಮ್ಮ ತಂಗಿ ಹೋಗ್ತಾ ಇದ್ವಿ. ಯಾರಿಗೂ ಹೇಳ್ದೆ ಬಂದ್ಬಿಟ್ವಿ ಗಾಯ್ಸ್. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ.
ಏನೇನು ಶಾಸ್ತ್ರ ಅದು ಇದು ಏನೇನು ಮಾಡಬೇಕಿತ್ತು ಎಲ್ಲ ಮುಗೀತು. ಇವಾಗ ಸಾಯಂಕಾಲ ಆಯಿತು. ಸೊ ಇವಾಗ ನಾವು ಪಾವಗಡಗೆ ಹೋಗಬೇಕು. ಅಲ್ಲೇ ಮದುವೆ ಮತ್ತು ರಿಸೆಪ್ಷನ್ ಇರೋದು. ಎಲ್ಲ ರೆಡಿ ಆಗಿದ್ದೀವಿ, ಬಸ್ಗೋಸ್ಕರ ವೆಯ್ಟಿಂಗ್. ಬಸ್ ಬಂತು, ಇನ್ನು ಬಸ್ಸಿಗೆ ಪೂಜೆ ಮಾಡಿ ಎಲ್ಲ ಹೊರಟಿದ್ದೀವಿ. ಕಾಯಿ ಹೊಡೆಯೋದು ಚೆನ್ನಾಗಿರುತ್ತೆ. ಅಲ್ಲ ಕೇಳ್ಕೊಡಿ ಬಸ್ಸಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಆಡಿಕೊಂಡು ಕೊನೆಗೂ ರೀಚ್ ಆಗಿಬಿಟ್ವಿ. ಸೊ ರಿಸೆಪ್ಷನ್ಗೆ ನಾವು ಲೇಟಾಗೇ ಹೋದ್ವಿ. ಆ್ಯಕ್ಚುಲಿ ನಾವು ಇನ್ನೂ ರೆಡಿ ಆಗೋದು ಇನ್ನೂ ಲೇಟ್ ಆಯಿತು. ಹೋಗಿ ಫೋಟೋಸ್ ತೆಗೆಸ್ಕೊಂಡು ಇನ್ನು ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಇನ್ನು ರಾತ್ರಿ ಎಲ್ಲ ಅರ್ಶಿನ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ. ಸೊ ಅದಕ್ಕೆ ಇನ್ನಲ್ಲಿದ್ದರೆ ನಿದ್ದೆ ಇರೋದಿಲ್ಲ ಅಂತ ನಾವು ಮನೆ ಹತ್ರ ನಮ್ಮ ಮಾಮವ್ರ ಮನೆ ಎಲ್ಲೇ ಇರೋದು, ಅಲ್ಲೋಗಿ ಮಲಗಿ ಎತ್ತಿ ಮತ್ತೆ ರೆಡಿ ಆಗಿ ಆಮೇಲೆ ಮತ್ತೆ ಚೌಟ್ರಿ ಹತ್ರ ಹೋಗಿತ್ತು. ಮಾರ್ನಿಂಗ್ ವ್ಯೂ ಹಿಂಗಿತ್ತು. ಫೈನಲಿ ಮ್ಯಾರೇಜ್ ಆಯಿತು. ಮುಗಿಸ್ಕೊಂಡು ನಾವು ಸ್ವಲ್ಪ ಬೇಗನೆ ಮನೆ ಹತ್ರ ಬಂದುಬಿಟ್ವಿ. ಯಾಕಂದರೆ ಸ್ವಲ್ಪ ಕೆಲಸ ಇರುತ್ತಲ್ವ, ಹೆಣ್ಣನ್ನ ಮನೆಗೆ ತುಂಬಿಸ್ಕೊಬೇಕು ಅಂತ. ಸೊ ಎಲ್ಲ ಬಂದು ಮಾಡ್ಕೊಂಡ್ವಿ. ಇನ್ನು ಮದುವೆ ಎಲ್ಲ ಮುಗಿದ ಮೇಲೆ ಇನ್ನು ಗಂಡ ಅವ್ರ ಊರಲ್ಲಿ ಮೆರವಣಿಗೆ ಇರುತ್ತೆ. ಸೊ ಹುಡುಗಿನ ಕರ್ಕೊಬಂದು ಮೆರವಣಿಗೆ ಇತ್ತು. ಸೊ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಹುಡುಗಿನ ಮನೆ ತುಂಬಿಸ್ಕೊಂಡ್ರು.